ಒಂದು ಡೈಲಾಗ್ ಇದೆ ನಿಮ್ಮದು, ಅದೊಂದ್ಸಲಿ ಹೇಳ್ತೀರಾ? ತುಂಬ ಕ್ರೆಡಿಟ್ ಎಲ್ಲ ಅಶೋಕ್ ಸರ್. ಅಂದರೆ ಸಿನಿಮಾ ನೋಡಿ ಆದಮೇಲೆ ಏನಿದೆ ಇವ್ರದ್ದು ಡೈಲಾಗು ಅದು ತುಂಬ ಫೇಮಸ್ ಆಗುತ್ತೆ ಸಿನಿಮಾ ಆದಮೇಲೆ. ಅದೇ ಟ್ರೈಲರಲ್ಲಿ ಜನ ನೋಡಿರ್ಬೋದು, ನೀವು ಹೇಳಿದ್ರಿ ಇಷ್ಟ ಆಯಿತು ಅಂತ. ಅದು ಇಷ್ಟ ಆಯ್ತು ಅಂತ ಹೇಳಿಲ್ಲ, ಕನ್ಫ್ಯೂಸ್ ಆಯ್ತು ಅಂತ ಹೇಳಿದ್ದೀನಿ. ಹಂಗಾರೆ ಇಷ್ಟ ಆಗಿಲ್ವಾ? ಅಲ್ಲ, ಅದು ಇನ್ನೂ ಸಿನಿಮಾ ನೋಡಿದ್ಮೇಲೆ ನಾನು ಹೇಳ್ತೀನಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟು ನೀವು ಕೊಟ್ಮೇಲೆ ನಾವು ಕೊಡಬಾರ್ದಾ? ಹೇಳಿ. ಡೈಲಾಗ್ ಬರುತ್ತೆ, ನಮ್ಮ ಉಪಯೋಗಕ್ಕೆ ಬರದೇ ಇದ್ರೆ ನಾವು ಕಕ್ಕಸ್ ಕೂಡ ಮಾಡಬಾರ್ದು. ಅದು ಅರ್ಧ ಕೆಟ್ಟಾಗಿದೆ, ಇನ್ನು ಅರ್ಧ ಇದೆ ಮುಂದಿದೆ. ಸರ್, ಇನ್ನು ಪಾತ್ರಗಳು ಚೂಸ್ ಮಾಡ್ಬೇಕಾದ್ರೆ, ಯಾಕಂದರೆ ನಿಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಹೊಸಬ್ರೇ ಇದ್ದಾರೆ. ಸೊ ಎಷ್ಟು ಚಾಲೆಂಜ್ ಆಗಿತ್ತು ಸರ್ ಅವಾಗ? ಫಾರ್ ಎಕ್ಸಾಂಪಲ್ ಮೇಡಮ್ ಬ್ಯಾಕ್ಗ್ರೌಂಡು ಆಲ್ರೆಡಿ ಇದು ಮಾಡಿದ್ದೀನಿ ಅಂತ ಹೇಳಿದ್ರು. ಸೊ ಎಷ್ಟು ಚಾಲೆಂಜ್ ಆಗಿದೆ ಸರ್ ಹೊಸಬ್ರನ್ನ ಹಾಕೊಂಡು ಮಾಡೋದಕ್ಕೆ ಸಿನಿಮಾ? ನನಗೆ ತುಂಬ ಸುಲಭ ಆಯಿತು, ತುಂಬ ಅಂದರೆ ತುಂಬ ಸುಲಭ ಆಯಿತು. ಈಗ ಹೊಸಬರು ಮತ್ತು ಸೀನಿಯರ್ ಆರ್ಟಿಸ್ಟು ಅಂತಂದಾಗ, ಈಗ ಸೀನಿಯರ್ ಆರ್ಟಿಸ್ಟಿಗೂ ಅಷ್ಟೇ ಸ್ವಲ್ಪ ಚೂರು ಆಗುತ್ತೆ ನಮಗೆ, ಬಟ್ ಹೊಸಬ್ರಿಂದ ಸ್ವಲ್ಪ ಈಸಿ ಆಗುತ್ತೆ. ಅಷ್ಟು ಬಿಟ್ಟರೆ ನಮಗೇನು ತುಂಬ ತೊಂದರೆ ಅಂತೂ ಹೊಸಬ್ರೆ ನಾವು ಕೂಡ. ಬಟ್ ಎಲ್ಲರೂ ಕೂಡ ಆರ್ಟಿಸ್ಟ್ಗಳು ಈಗ ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದವರು ಹೊಸಬ್ರು ಆಗಿದ್ರು. ಸೊ ಆಗಿದ್ದಾಗಲೂ ಕೂಡ ಈಗ ನಾವೇನೋ ಒಂದು ಹೇಳ್ತೀವಿ, ಅದನ್ನು ಟಕ್ಕಂತ ಕ್ಯಾಚ್ ಮಾಡೋರು, ಏನೋ ಒಂದು ನಾವು ಎಕ್ಸ್ಟ್ರಾ ಒಂದು ಲೈನ್ ಸೇರಿಸೋದು ಮತ್ತು ಏನೋ ಒಂದು ಮಾಡಿದ್ರು ಅದನ್ನು ನೀಟಾಗಿ ಹೇಳ್ಕೊಂಡು ಹೋಗಿರೋರು. ಸೊ ಅದರಿಂದ ನಮಗೇನು ಸಮಸ್ಯೆ ಆಗಿಲ್ಲ. ಮೇಡಮ್, ನಿಮ್ಗೆ ಎಷ್ಟು ಚಾಲೆಂಜ್ ಆಗಿತ್ತು ಈ ಪಾತ್ರ ನಿಮಗೆ ನಿಭಾಯಿಸೋದಕ್ಕೆ? ತುಂಬಾ ಇತ್ತು ಸರ್, ಯಾಕಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತುಂಬ ವೇರಿಯೇಷನ್ಸ್ ಜಾಸ್ತಿ ಇದೆ. ಸೊ ನಮಗೆ ಅಶೋಕ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ವರ್ಕ್ಶಾಪ್ಸ್ ಇತ್ತು ನಮಗೆ, 1 ಪೇಜಸ್ ಒಂದು ದಿನಕ್ಕೆ ಒಂದು 2 to 3 ಪೇಜಸ್ ಆದರೂ ಕಂಪ್ಲೀಟ್ ಮಾಡ್ತಾಯಿದ್ವಿ. ಸೊ ಅದೇ ಥರ ಇದು ಏನಕ್ಕೆ ಚಾಲೆಂಜ್ ಅಂತಂದರೆ, ಒಂದು ಕ್ಯಾರೆಕ್ಟರ್ಗೆ ಒಬ್ಬರಿಗೆ ಜಾಸ್ತಿ ವೇರಿಯೇಷನ್ಸ್ ಸಿಗೋದು ಒಂದೇ ಸಿನಿಮಾದಲ್ಲಿ ತುಂಬ ಕಷ್ಟ. ಸೊ ನನಗೆ ಎಲ್ಲ ಸಿಕ್ಕಿದೆ ಇದರಲ್ಲಿ. ಇಲ್ಲ ಒಂದೇ ನಾನೇನೆ, ಬಟ್ ವೇರಿಯೇಷನ್ಸ್ ಇವಾಗ ಎಮೋಷ್ನಲ್ ಆಗಿರೋದು, ಲವ್, ಆ ಥರ ಬೇರೆ ಬೇರೆ ಜನಕ್ಕೆ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರ್ ಸಿಗೋದು ತುಂಬ ಕಷ್ಟ. ಸೊ ಅದನ್ನು ನಮ್ಮ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಇನ್ನು ಸಾಂಗ್ಸ್ ಬಗ್ಗೆ ಬಂದರೆ, ಈಗ ಎಷ್ಟೋ ಸಿನಿಮಾಗಳು ಸಾಂಗ್ಸಿಂದನೇ ಸಿನಿಮಾ ಹಿಟ್ ಆಗಿದೆ, ಸುಮಾರು ಎಕ್ಸಾಂಪಲ್ ಇದ್ದಾವೆ ನಮ್ಮಲ್ಲಿ. ಸೊ ಈ ಸಾಂಗು, ಪರ್ಟಿಕ್ಯುಲರ್ ಅಂಧಕಾಲಿತದ ಸಾಂಗು ಎಷ್ಟು ಪ್ರಭಾವ ಬೀರುತ್ತೆ ಸರ್ ನಿಮ್ಮ ಪ್ರಕಾರ? ತುಂಬ ಪ್ರಭಾವ ಬೀರುತ್ತೆ, ಯಾಕಂದರೆ ನಮಗದೊಂದು ಆ್ಯಕ್ಚುಲಿ ತುಂಬ ಒಳ್ಳೇದಾಗಿರೋದು ನಮಗೆ. ಆ ಸಾಂಗ್ ನಾವು ಬಿಡುವಾಗ ನಮಗನ್ಸಿತ್ತು ಈ ಸಾಂಗು ನಿಜವಾಗ್ಲೂ ಚೆನ್ನಾಗಿ ಹೋಗುತ್ತೆ ಅಂತ. ಸೊ ಬಿಟ್ಟಾದ್ಮೇಲೆ ತುಂಬ ಚೆನ್ನಾಗಿ ಹೋಯಿತು. ಆ ಸಾಂಗಿಂದಲೇ ನಮ್ಮ ಸಿನಿಮಾನ ಗುರುತಿಸ್ತಾರೆ ಈಗ. ಸೊ ಅದ್ರ ಜೊತೆ ಇನ್ನೊಂದು ಸಾಂಗು ಬಿಟ್ವಿ, ಆ ಸಾಂಗ್ ವಿಷುವಲ್ಸ್ ಹೆಂಗಿರುತ್ತೆ ಅನ್ನೋದನ್ನು ಆ ಸಾಂಗು ಏನು ಹೇಳುತ್ತೆ. ಸೊ ಎರಡೂ ಸಾಂಗು ನಮ್ಮ ಸಿನಿಮಾನ ಥಿಯೇಟ್ರಿಗೆ ಆಡಿಯನ್ಸನ್ನ ಕರೆಸೋದಕ್ಕೆ ನಿಜವಾಗ್ಲೂ ಇನ್ವಿಟೇಷನೇ ಆಗಿದೆ. ಆಮೇಲೆ ಈಗ 21st ಇನ್ನೊಂದು ಸಾಂಗ್ ಬಿಡ್ತಾ ಇದ್ದೀವಿ. ಆ ಸಾಂಗಲ್ಲಿ ಆ್ಯಕ್ಚುಲಿ ಪ್ರಶಾಂತ್ ಸಿದ್ದಿಯವರೇ ಮೇಯ್ನು, ಅವ್ರ ಮೂಲಕನೇ ಸಾಂಗ್ ಓಪನ್ ಆಗುತ್ತೆ ಸರ್. ಇನ್ನೊಂದು, ಈಗ ಜನ ಥಿಯೇಟ್ರಿಗೆ ಬರ್ತಿಲ್ಲ. ಸೊ ನಿಮ್ಮ ಸಾಂಗು ಹಿಟ್ಟಾಗಿದೆ, ಸಾಂಗ್ ಟೈಟಲಿಂದ ಹಿಟ್ಟಾಗಿದೆ, ಅಂದರೆ ಸಾಂಗ್ ಟೈಟಲಿಂದ. ಸೊ ಸಿನಿಮಾ ಟೈಟಲಿಂದ ಅಷ್ಟು ಪುಷ್ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ನನಗೂ ಕೂಡ ನನಗೆ ಅವನಿರಬೇಕಂತ ನಾನು ಸರ್ಚ್ ಮಾಡಿದೆ, ಆಮೇಲೆ ಗೊತ್ತಾಯ್ತು ಈ ಸಿನಿಮಾ ಸಾಂಗು ಅಂತ. ಸೊ ಟೈಟಲ್ನ ಪುಷ್ ಮಾಡೋಕ್ಕೆ ಯಾವ ರೀತಿ ಇದು ಮಾಡ್ಕೊಂಡಿದ್ದೀರಾ, ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ ಸರ್? ಈಗ ನಾಳೆ ಅಥವಾ ನಾಡಿದ್ದಿಂದ ಆ ಕೆಲಸ ನಾವು ಮಾಡ್ತಿದ್ದೀವಿ. ಸೊ ಇಲ್ಲಿವರೆಗೂ ಸಾಂಗ್ ಪುಷ್ ಆಗಲಿ, ಸಾಂಗ್ ಎಲ್ಲ ಕಡೆ ತಲುಪಲಿ ಅಂತ ಮಾಡ್ತಿದ್ವಿ. ಸೊ ನಾಳೆಯಿಂದ ಆ ಕೆಲಸ ಮಾಡ್ತಿದ್ವಿ. ಬರೀ ಟೈಟಲ್ ಮಾತ್ರ ಸೊ ಎಲ್ಲ ಜನಗಳಿಗೂ ತಲುಪ್ತಿರ್ಬೇಕು ಅನ್ನೋದು, ಅದಕ್ಕೊಂದು ಕಾನ್ಸೆಪ್ಟ್ಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಕೊನೆಯದಾಗಿ ಜನರಿಗೆ ಏನು ಹೇಳ್ತೀರಾ ಸರ್, ನಿಮ್ಮ ಸಿನಿಮಾ ಯಾಕೆ ನೋಡಬೇಕು? ನಮ್ಮ ಸಿನಿಮಾ ವಿಭಿನ್ನವಾಗಿ ಮಾಡಿದ್ವಿ. ನಿಮ್ಮ ಟೈಟ್ಲೇ ಹೇಳ್ತಾ ಇದೆ ಅವನಿರಬೇಕಿತ್ತು ಅಂತ. ಯಾರು ಇರಬೇಕಿತ್ತು ಅಂತ ನೀವು ನೋಡಬೇಕು ಅಂದರೆ ಥಿಯೇಟ್ರಿಗೆ ಬಂದು ನೋಡಬೇಕು. ಆಮೇಲೆ ಇನ್ನೊಂದೇನೆಂದರೆ, ಈಗ ಈ ಥರ ಸ್ಕ್ರೀನ್ ಪ್ಲೇಸ್ಗಳಲ್ಲಿ ಅಥವಾ ಈ ಥರ ಥಾಟ್ಸ್ಗಳು ಇಟ್ಕೊಂಡು ಸಿನಿಮಾಗಳು ಬರ್ತಾ ಇರೋದು ಸೊ ಗುಡ್. ಸೊ ಆ ಥರ ಸಿನಿಮಾಗಳು ಜಾಸ್ತಿ ರೀಚ್ ಆಗಬೇಕು. ಹಾಗಾಗ್ಬಿಟ್ಟು ನೀವು ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೆ ಈ ಥರ ಹೊಸ ತಂಡಗಳಿಗೆ, ನಮ್ಮಂಥವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಆಮೇಲೆ ಕನ್ನಡ ಸಿನಿಮಾ ಬೆಳೆಯುತ್ತೆ. ಯಾಕಂದರೆ ಈಗಲೂ ನಿಮಗೆ ಗೊತ್ತಿರ್ಬೋದು, ಮೊನ್ನೆ ಅಷ್ಟೇ ಥಿಯೇಟ್ರದ ಸಮಸ್ಯೆ ಅಂತ ಎಲ್ಲ ನಡೀತಾ ಇದೆ. ಹಾಗಾಗ್ಬಿಟ್ಟು ಆ ಸಮಸ್ಯೆಗಳೆಲ್ಲ ಬರಬಾರ್ದು ಅಂತಂದರೆ ನಮ್ಮ ಆಡಿಯನ್ಸ್ ಈ ಥರ ಸಿನಿಮಾಗಳನ್ನು ಸ್ವಲ್ಪ ಜಾಸ್ತಿ ಪುಷ್ ಮಾಡಿದ್ರೆ ಒಳ್ಳೆಯದಾಗತ್ತೆ. ಹಾಗಾಗ್ಬಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ಸರಿ ಹೇಳ್ದಂಗೆ ಒಂದು ಮೆಸೇಜ್ ಇದೆ, ಎಲ್ಲರಿಗೂ ಜನಕ್ಕೆ ಇಷ್ಟ ಆಗೋವಂಥ ಮೆಸೇಜ್ ಇದೆ. ಸೊ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿಕೊಂಡು ಸಾಂಗಿಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಸಾಂಗ್ ನೋಡಿ ಎಷ್ಟು ಎಲ್ಲರಿಗೂ ಇಷ್ಟ ಆಗಿದೆ. ಅದೇ ಥರ ಸ್ಟೋರಿ ಮತ್ತು ಕಥೆನ ಜನಕ್ಕೆ ನಾವು ತಲುಪುವಂಥ ಇದನ್ನು ಮಾಡಿದ್ದೀವಿ. ಸೊ ಜನಕ್ಕೆ ಬೇಗ ಇದೇ ಥರ ಸಪೋರ್ಟ್ ಮಾಡಿ ಸಾಂಗ್ ಥರನೇ ಮತ್ತು ಸಿನಿಮಾನು ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ.